ಇದೆಲ್ಲ ಆಗಿದ್ದು ನನ್ನಿಂದಾನೇ ಕಂಡ್ರಲ್ಲ. ಆ ಟೈಮಲ್ಲಿ ಅವ್ರಿಗೇನೂ ಆಗಿಲ್ಲ ಅನ್ಕೊಂಡಿದ್ದೆ. ಅಪ್ಪಾಜಿನೂ ಹಂಗೆ ಹೇಳಿ ನನಗೆ ಧೈರ್ಯ ತುಂಬಿದ್ರು. ಆದರೆ ಇತ್ತೀಚೆಗೆ ನನಗೂ ಎಲ್ಲ ಗೊತ್ತಾದದ್ದು. ಅದಕ್ಕೆ ಉಸಿರು ಕಟ್ಟುವಂಗೆ ಪಾಪ ಪ್ರಜ್ಞೆ ಕಾಡ್ತಾ ಇರೋದು. ಲೈ, ನೀವು ಒಂದು ಕೆಲಸ ಮಾಡಲ್ಲ, ನೀವೆಲ್ಲರೂ ಹೋಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಆಮೇಲೆ ನೀವು ಅಲ್ಲಿಗೆ ಬಂದ್ಬಿಡ್ರಲ್ಲ. ನಡಿಯ ನಡಿಯ ನಡಿಯ. ನೋಡ್ರೆ ಏನಾಯ್ತು? ಏನು ಮಾತಾಡ್ತಾನೆ ಇಲ್ಲ? ಏನೋ ಇಲ್ಲ ಬುಳ್ಳ, ಏನೋ ಎಲ್ಲ ಸರಿಯುತ್ತದೆ ಅನ್ಕೊಂಡಿದ್ದೀವಿ. ಆ ದೇವ್ರ ದಯದಿಂದ ವೆಂಕಟ ಬಿಡುಗಡೆ ಆಗ್ಬಿಟ್ರೆ ಅಷ್ಟೇ ಸಾಕು. ಯಾಕೆ ನನ್ನ ಜೀವನದಲ್ಲಿ ಹೀಗಾಗ್ತಿದೆ? ನೆಮ್ಮದಿಯಾಗಿ ಸಾಯಕ್ಕೂ ಆಗ್ತಿಲ್ಲ, ನೆಮ್ಮದಿಯಾಗಿ ಬದುಕಕ್ಕೂ ಆಗ್ತಿಲ್ಲ. ಇಲ್ಲಿ ನಾನಿದ್ದಷ್ಟು ನನಗೆ ತೊಂದರೆ, ಆದರೆ ಇವ್ರನ್ನ ಬಿಟ್ಟು ಹೋಗೋದಕ್ಕೂ ಆಗ್ತಿಲ್ಲ. ಎಷ್ಟು ದಿವಸ ಅಂತ ಈ ಕಣ್ಣ ಮುಚ್ಚಾಲೆ ಆಡೋದಕ್ಕಾಗುತ್ತೆ? ಒಂದಲ್ಲ ಒಂದು ದಿವಸ ಅವ್ರಿಗೆ ಕಣ್ಣಿಗೆ ಬಿದ್ದೇ ಬೀಳ್ತೀನಿ. ಅಲ್ಲಿಗೆ ನಾನು ಇಷ್ಟೆಲ್ಲ ಮಾಡಿದ್ದು ವ್ಯರ್ಥ ಆದ ಹಾಗೆ. ದೇವ್ರೆ, ನೀನೇ ನನ್ಗೊಂದು ದಾರಿ ತೋರ್ಸಪ್ಪ. ಅವ್ರನ್ನ ಇಲ್ಲಿಗೆ ಬರ್ತಾ ಇರೋ ಹಾಗೆ ಮಾಡಪ್ಪ. ಯಾರು ಯಾರಿದು? ಯಾರು ಅಂತ ಕಂಡು ಹಿಡೀರಿ. ಯಾಕೆ ನೀವು ಕಣ್ಣು ಮುಚ್ಚಿದ್ದೀರಾ? ಬಿಡಿ ಕೈನಾ. ಅಷ್ಟು ಸುಲಭವಾಗೆಲ್ಲ ಹೇಳಲ್ಲ. ಯಾರು ಅಂತ ಕಂಡು ಹಿಡೀರಿ. ಯಾಕೆ ಈ ಥರ ಕಣ್ಣು ಮುಚ್ಚಿದ್ದೀರಾ? ಬಿಡಿ ಕೈನಾ, ಬಿಡಿ. ಕಣ್ಣು ಹಿಡೀರಿ ಅಂತ ಹೇಳಿದ್ನಲ್ವಾ, ಆಗ್ಬಿಡ್ತೀನಿ. ಯಾರು ನೀವು? ಕೈ ಬಿಡಿ. ನೀವಾ? ನಾನು ಯಾರೋ ಅನ್ಕೊಂಡ್ಬಿಟ್ಟೆ. ಅಲ್ಲ ಚಂದನ ಅವರೇ, ಈ ಮನೇಲಿ ನನ್ನೇನು ಬಿಟ್ರೆ ಇನ್ಯಾರಿಗೆ ನಿಮ್ಮ ಮುಟ್ಟೋಸ್ ಧೈರ್ಯ ಇದೆ ಹೇಳಿ? ಹಾಗಲ್ಲ, ನಾನೇನೋ ಯೋಚನೆ ಮಾಡ್ಕೊಂಡು ನಿಂತಿದ್ದೆ, ನೀವು ಸಡನ್ನಾಗಿ ಬಂದು ಕಣ್ಣು ಮುಚ್ಚಿಬಿಟ್ರಲ್ಲ, ಅದಕ್ಕೆ ತುಂಬ ಭಯ ಆಯಿತು. ಭಯನಾ? ನೀವು ಭಯ ಪಡ್ತಿರೋದು ನೋಡಿದ್ರೆ ಯಾರ ಬಗ್ಗೆನೋ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಹೇಳಿ? ಚೇಚೆ, ನಾನು ಯಾರ ಬಗ್ಗೆನೂ ಹಾಗೆಲ್ಲ ಯೋಚನೆ ಮಾಡ್ತಿಲ್ಲ. ಬಿಡಿ ಚಂದನ ಅವರೇ, ನೀವು ಹೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಈ ಲೇಡಿ ಜೇಮ್ಸ್ ಬಾಂಡ್ ತಿಳ್ಕೊಳೋವರೆಗೂ ಸುಮ್ಮನೆ ಇರಲ್ಲ ಅಂತ ನಿಮ್ಗೆ ಗೊತ್ತಲ್ವಾ? ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಏನು ಯೋಚನೆ ಮಾಡ್ತೀರಾ ಅಂತ ತಿಳ್ಕೊತೀನಿ. ಇವ್ರು ಮಾತಾಡೋದು ನೋಡ್ತಿದ್ರೆ ನಾನು ಜಯಂತ್ ಅವ್ರ ಬಗ್ಗೆ ಭಯ ಪಡ್ತಿದ್ದೀನಿ ಅನ್ನೋದು ಗೊತ್ತಾಗ್ಬಿಡುತ್ತಾ? ಇಲ್ಲ, ಅದು ಗೊತ್ತಾಗಬಾರ್ದು. ಇವ್ರ ಹತ್ರ ನಾನು ಹುಷಾರಾಗಿರ್ಬೇಕು. ಏನ್ರಿ ಇದು? ಲಕ್ಷ್ಮಿ ಮನೆ ವಿಷಯ ಎಲ್ಲ ಟಿವಿಲಿ ಬರ್ತಾ ಇದೆಯಲ್ಲ. ಯಾವ ಲಲಿತಾ, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಅವಳ ವಿಷಯನ ನನ್ನ ಮುಂದೆ ಮಾತಾಡಬೇಡ ಅಂತ. ನಾನು ಯಾವ ವಿಷಯ ನನ್ನ ಮುಂದೆ ಮಾತಾಡಬೇಡ ಅಂತ ಹೇಳ್ತೀನೋ ಅದನ್ನು ಮತ್ತೆ ನನ್ನ ಮುಂದೆ ಬಂದು ಮಾತಾಡ್ತಾನೆ ಇರ್ತೀಯ. ನೋಡು, ಅವಳ ವಿಷಯ ಮಾತಾಡಿದ್ರೆ ನಂಗೆ ಕೋಪ ಬರುತ್ತೆ, ನಿನಗೆ ಗೊತ್ತು. ಸುಮ್ಮನೆ ನನ್ನ ಕೋಪ ಗುರಿ ಆಗಬೇಡ. ಅವಳು ಈ ಮನೆ ಮಗಳೇ ಅಲ್ಲ, ನಮ್ಮ ಪಾಲ್ಗೆ ಯಾವತ್ತೂ ಸಂತೋದ್ಲವಳು. ಅಲ್ಲ ರೀ, ಅದು ಹೇಗೆ? ಮಾತಾಡಬೇಡ. ನಮ್ಮ ಮನೆ ಘನತೆ ಗೌರವನ ಹಾಳು ಮಾಡೋದ್ರ ಬಗ್ಗೆ ಇನ್ಯಾವತ್ತೂ ನನ್ನ ಮುಂದೆ ಮಾತಾಡಬೇಡ. ನನ್ನ ಮುಂದೆ ಅಲ್ಲ, ಈ ಮನೆಯವ್ರ ಮುಂದೆ ಯಾರ ಮುಂದೆನೂ ಮಾತಾಡಬೇಡ. ಹಿರಿಯ ಕಂಚಾಳು ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಅವಳ ವಿಷಯ ನಮ್ಮ ಮನೆ ಮಕ್ಕಳು ಗೊತ್ತಾದರೆ ಅವಳ ದಾರಿನೇ ಹಿಡಿದು ಬಿಡ್ತಾಳೆ. ಯಾವುದೇ ಕಾರಣಕ್ಕೂ ವಿಶ್ವಗಂತೂ ಈ ವಿಷಯ ಗೊತ್ತಾಗಲೇಬಾರ್ದು.
ಆದಷ್ಟು ಬೇಗ ವಿಶ್ವಂಗೂ ತನಗೂ ಮದುವೆ ಮಾಡಿಸ್ಬಿಡ್ಬೇಕು. ಹ್ಞೂ ರೀ. ಲಲಿತಾ, ಇವತ್ತು ನಿನಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇನ್ಯಾವುದೇ ಕಾರಣಕ್ಕೂ ಅವಳ ವಿಷಯ ಈ ಮನೇಲಿ ಪ್ರಸ್ತಾಪ ಆಗಬಾರ್ದು. ನನ್ನ ಮುಂದೆ ಮಾತ್ರ ಅಲ್ಲ, ಯಾರ ಮುಂದೆನೂ ಅವಳ ವಿಷಯ ಈ ಮನೆಯಲ್ಲಿ ಹೊರಗಡೆ ಪ್ರಸ್ತಾಪ ಆಗಬಾರ್ದು. ನೀನು ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅಂದ್ಕೊಂಡಿದ್ದೀನಿ. ಬೆಲೆ ಕೊಟ್ಟೇ ಕೊಡ್ತೀಯ. ಬಂಗಾರಿ, ಏನು ಮಾಡ್ತಿದ್ಯಾ? ಇನ್ನೇನು ಮಾಡ್ತೀನಿ ರವಿ, ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಬಂಗಾರಿ, ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತಿದ್ಯಾ? ಬಂಗಾರಿ, ನೀಲೋರು ಬಂದರು. ಸೋಪಿ, ಬಾ ನೀಲು, ಕೂತ್ಕೋ. ಕೂತ್ಕೊಳ್ಳೋಕೆಲ್ಲ ಟೈಮ್ ಇಲ್ಲ ಕಣೆ, ಇದನ್ನ ತಗೋ. ಏನಿದು? ಅದನ್ನೆಲ್ಲ ನಿನ್ಗೆ ಆಮೇಲೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡು, ಹೇಳ್ತಿರೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಮೊದಲು ನೀನು ಒಂದು ಕೌಂಟರ್ ಕೇಸನ್ನ ಕೋರ್ಟಲ್ಲಿ ಫೈಲ್ ಮಾಡಬೇಕು ಕಣೆ. ಆ ಭಾವನಾ ಮತ್ತು ಅವ್ರ ಮನೆಯವರೆಲ್ಲರೂ ಸೇರಿಕೊಂಡು ಆಸ್ತಿ ಹೊಡೆಯೋದಕ್ಕೋಸ್ಕರ ನಿಮ್ಮ ಅಣ್ಣ ಮತ್ತು ತಾಯಿನ ಸಾಯಿಸಿದ್ದಾರೆ ಅಂತ. ಹೌದು ಸೋಪಿ, ನಿಮ್ಮ ಅಣ್ಣ ಮತ್ತು ತಾಯಿ ಸಾಯೋದಕ್ಕೆ ಇವ್ರುಗಳೇ ಕಾರಣ ಅನ್ನೋದಕ್ಕೆ ಇದರಲ್ಲಿ ಎಲ್ಲ ಪ್ರೂಫ್ಸು ಕೂಡ ಇದೆ. ಇಷ್ಟೇ ಅಲ್ಲ, ನಿಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆಗಿದ್ದ ಕಾರ್ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಸೇರಿಸಿ ಒಬ್ಬ ಒಳ್ಳೆ ಲಾಯರ್ನ ಇಟ್ಟು ಆದಷ್ಟು ಬೇಗ ಕೇಸ್ನ ಫೈಲ್ ಮಾಡು. ಆಗಲೇ ನಿಮ್ಮ ಅಣ್ಣ ಮತ್ತು ತಾಯಿ ಸಾಯೋದಕ್ಕೆ ಭಾವನಾ ಮತ್ತು ಅವ್ರ ಮನೆಯವರೇ ಕಾರಣ ಅಂತ ಕೋರ್ಟಲ್ಲಿ ಪ್ರೂವ್ ಆಗೋದು, ಸಾಕ್ಷಿ ಸಮೇತ ಪ್ರೂವ್ ಆಗುತ್ತೆ. ಹಾಗಂತೀಯ? ಸರಿ ನೀಲು, ನಾನು ನಾಳೆನೇ ಹೋಗಿ ಕೇಸ್ನ ಫೈಲ್ ಮಾಡಿಬಿಡ್ತೀನಿ. ಇಲ್ಲ ಇಲ್ಲ, ನಾಳೆ ಬೇಡ ಸೋಪಿ, ನೀನು ಸ್ವಲ್ಪ ವೆಯ್ಟ್ ಮಾಡು, ನಾನು ಹೇಳ್ತೀನಿ, ಆಗ ಫೈಲ್ ಮಾಡು. ನಾನು ನೋಡಿದ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ ಕಣೆ. ಹೇಗಿದ್ದವಳು ನೀನು? ಒಳ್ಳೆ ರಾಣಿ ಥರ ಇದ್ದವಳು ಈಗ ನೋಡಿದ್ರೆ ಸೇವಕಿ ಲೆವೆಲ್ಗೆ ಬಂದ್ಬಿಟ್ಟಿದ್ಯಾ. ಯಾವಳೆ ಅವಳು ಭಾವನಾ? ಪ್ರತಿಯೊಂದೂ ಅವಳ ಪರ್ಮಿಷನ್ ತಗೊಂಡು ಮಾಡೋ ಹಾಗಾಗಿದೆ. ಅವಳು ಚೆನ್ನಾಗಿ ಯೋಚನೆ ಮಾಡಿರ್ತಾಳೆ ಕಣೆ. ಇನ್ನು ಎಷ್ಟು ದಿನ ಅಂತ ಹೀಗೆ ವಯಸ್ಸಾದ್ರೂ ಮದುವೆ ಆಗದೆ ಇದೇ ಮಿಡ್ಲ್ ಫ್ಯಾಮಿಲಿನಲ್ಲೇ ಕೊಳಿತಾ ಕೂತಿರೋದು ಅಂತ. ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಅಣ್ಣನ ಕಂಪನಿಗೆ ಸ್ಟಾಫ್ ಆಗಿ ಸೇರ್ಕೊಂಡಿರ್ತಾಳೆ. ಅಲ್ಲಿ ನೀಟಾಗಿ ಸ್ಕೆಚ್ ಹಾಕಿ ನಿಮ್ಮ ಅಣ್ಣನ ಬುಟ್ಟಿಗೆ ಬೀಳಿಸ್ಕೊಂಡಿರ್ತಾಳೆ. ಅದು ಅಲ್ಲದೆ ನಿಮ್ಮ ಅಣ್ಣನ ನಂಬಿಕೆ ಗಳಿಸ್ಕೊಂಡು ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೆಯೋ ಹಾಗೆ ಮಾಡ್ಕೊಂಡಿರ್ತಾಳೆ. ಒಂದ್ಸಲಿ ಈ ಕೆಲಸನೂ ಆದಮೇಲೆ ಇನ್ನೇನು ಸೈಲೆಂಟ್ ಆಗಿ ಎಲ್ಲ ಪ್ಲ್ಯಾನ್ ಮಾಡಿ ಪಾಪ ನಿಮ್ಮ ಅಣ್ಣನ ಕತೆನೇ ಮುಗಿಸ್ಬಿಟ್ಲು. ನೀನೇ ಹೇಳು ಸೋಫಿ, ಇಂಥ ಜನರನ್ನ ಈ ಸಮಾಜದಲ್ಲಿ ಬದುಕೋದಿಕ್ ಬಿಡ್ಬೇಕಾ? ಕ್ಷಮಿಸ್ಬೇಕಾ ಇವ್ರನ್ನೆಲ್ಲ? ಅಪ್ಪ ನನ್ನ ಫ್ಯಾಮಿಲಿ ಜೈಲ್ ಪಾಲಾಗಬೇಕು. ಮುಂದೆ ಆ ಖುಷಿಗೂ ಒಂದು ಗತಿ ಕಾಣಿಸಿ ಆಸ್ತಿ ಎಲ್ಲ ನಾನು ನನ್ನ ಬಂಗಾರಿನೇ ಅನುಭವಿಸ್ಬೇಕು. ಸೋಪಿ, ನಾನು ಹೇಳಿದ್ರೆ ನಿನ್ಗೆ ಅರ್ಥ ಆಯ್ತಾ? ಹ್ಞೂ ಕಣೆ, ಎಲ್ಲ ನೆನಪಿದೆ. ನೀನು ಹೇಳ್ದಾಗೆ ಮಾಡ್ತೀನಿ. ಅಯ್ಯೋ ದೇವ್ರೆ, ನಾನು ಟಿವಿನಲ್ಲಿ ನೋಡಿದ್ದು ನಿಜನಾ? ನಮ್ಮನೆ ವಿಷಯ ಟಿವಿಲೆಲ್ಲ ಬರ್ತಿದ್ಯಾ? ವೆಂಕಣ್ಣ ಜೈಲಲ್ಲಿದ್ದಾನ? ಹೇಗಿದೆಲ್ಲ ಆಯ್ತು? ನಂಬಕ್ಕೆ ಆಗ್ತಿಲ್ಲ. ಇದೆಲ್ಲ ಹೇಗಾಯ್ತು ಅಂತ ತಿಳ್ಕೊಳ್ಳೋಣ ಅಂದರೆ ನಾನು ಸತ್ತಿದ್ದೀನಿ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಹೇಗಿದೆಲ್ಲ ತಿಳ್ಕೊಳ್ಳಿ. ಪಾಪ ವೆಂಕಣ್ಣ ಯಾರಿಗೂ ನೋಯಿಸೋ ಅಂಥವನಲ್ಲ ಅವನು. ಅಂಥದ್ರಲ್ಲಿ ಆಕ್ಸಿಡೆಂಟಾ? ಇಲ್ಲ, ಅವನು ಇದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ನಾನು ಇದನ್ನು ನಂಬೋದೇ ಇಲ್ಲ. ತಿಳ್ಕೊಳ್ಳೋದು, ಯಾರಿಗೆ ಫೋನ್ ಮಾಡೋದು? ಹಾಂ, ಅದಕ್ಕೆ ಮಾಡೋಣ. ಇಲ್ಲ, ನಾನು ತಪ್ಪು ಮಾಡ್ತಿದ್ದೀನಿ. ನಾನು ಮೊದಲೇ ಇಲ್ಲಿ ಬೇರೆ ಯಾವುದೋ ಹೆಸರನ್ನ ಹೇಳ್ಕೊಂಡು ಬದುಕ್ತಿದ್ದೀನಿ. ಅಂಥದ್ರಲ್ಲಿ ನಾನು ಬದುಕಿದ್ದೀನಿ ಅಂತ ಗೊತ್ತಾದರೆ ಆ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಮತ್ತೆ ನಾನು ಜಯಂತ್ ಅವ್ರ ಜೊತೆ ಇರಬೇಕಾಗತ್ತೆ. ಮತ್ತೆ ನಾನು ನರಕನ ಅನುಭವಿಸ್ಬೇಕಾಗತ್ತೆ. ದೇವ್ರೆ, ಯಾಕಪ್ಪ ಇಂಥ ಪರಿಸ್ಥಿತಿಗೆ ತಂದುಬಿಟ್ಟೆ ನಮ್ಮನ್ನು? ಇಷ್ಟು ದಿವಸ ನಾನು ಸತ್ತಿದ್ದೀನಿ ಅಂತ ಮನೆಯವ್ರು ಎಲ್ಲರೂ ದುಃಖಪಟ್ಟರು. ಈಗ ನೋಡಿದ್ರೆ ಪಾಪ ವೆಂಕಣ್ಣ, ಅವನಿಗೆ ಹೀಗಾಯ್ತು ಅಂತ ಎಲ್ಲರೂ ನೋವು ಅನುಭವಿಸ್ತಾ ಇರ್ತಾರೆ. ಪಾಪ ಅಪ್ಪ ಅಮ್ಮ ಹೇಗಿದ್ದನ್ನೆಲ್ಲ ಸಹಿಸ್ಕೋತಿದ್ದಾರೋ, ಹೇಗಿದೆಲ್ಲ ಅನುಭವಿಸ್ತಾ ಇದ್ದಾರೋ. ಈ ಸಮಯದಲ್ಲಿ ನನಗೂ ಇರೋಕ್ಕಾಗ್ತಿಲ್ವಲ್ಲ. ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಈ ಸಮಯದಲ್ಲಿ ನಾನು ಅದಕ್ಕೆ ಜೊತೆ ಆದರೂ ಇರಬೇಕಿತ್ತು, ಅಪ್ಪ ಅಮ್ಮನ ಜೊತೆ ಇರಬೇಕಿತ್ತು, ಅವ್ರಿಗೆ ಸಮಾಧಾನ ಮಾಡಬೇಕಿತ್ತು, ಸಾಂತ್ವನ ಹೇಳಬೇಕಿತ್ತು. ಅಲ್ಲಿಗೂ ಹೋಗೋಕ್ಕಾಗ್ತಿಲ್ವಲ್ಲ. ಎಂಥ ಪಾಡ್ ನಂದು. ಆದರೆ ಇದೆಲ್ಲ ಹೇಗಾಯಿತು? ಇದನ್ನೆಲ್ಲ ಹೇಗಾದರೂ ಮಾಡಿ ತಿಳ್ಕೊಬೇಕಲ್ಲ. ಏನು ಮಾಡಲಿ? ಹೇಗೆಲ್ಲ ಆಯಿತು? ಮುನಿಸಿನಲು ಮುದವ ಕಾಣು ಸಂಭ್ರಮ, ಮನಸ್ಸುಗಳು ಆಗಿ ಸಂಗಮ. ಪ್ರೇಮಕ್ಕೆ ತಾಯಿ ಮಡಿಲು, ಕ್ಷೇಮಕ್ಕೆ ತಂದೆ ಹೆಗಲು. ಸಿರಿಯಾಗಿದೆ, ಸೊಗಸಾಗಿದೆ, ಸ್ವರ್ಗವಾಗಿದೆ. ಬಳ್ಳಿಯಲ್ಲಿ ತಾಯಿ ಬೇರಿನ ಬದ್ಧವಿದೆ. ಹಸಿರಿನ ಹಂಚಿದೀಯ ಗುಣ. ನಾನು ಯಾರನ್ನ ಮದುವೆ ಆಗಿದ್ದೀನಿ ಅಂತ ನಿಮ್ಗೆಲ್ಲ ಗೊತ್ತಾಗ್ಬೇಕಲ್ವಾ? ನೋಡಿ, ಇವ್ರನ್ನೇ ನಾನು ಮದುವೆ ಆಗಿರೋದು. ತಂದೆ ಹೆಗಲು, ಸಿರಿಯಾಗಿದೆ, ಸೊಗಸಾಗಿದೆ, ಸ್ವರ್ಗವಾಗಿದೆ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ. ಬೇಡಿ ಬರುವ ಪ್ರತಿಧನಿಗೂ ಕೈಯ ಚಾಚಿದೆ. ನಮ್ಮವರೊಬ್ರು ಯಾವುದೋ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ. ನೀನು ಅವ್ರ ಪರವಾಗಿ 3 ದಿನ ಸ್ಟೇಷನ್ ಅಲ್ಲಿ ಇರ್ಬೇಕು. ಆಮೇಲೆ ಅವರೇ ನಿನ್ನ ಬಿಡಿಸ್ಕೊಂಡ್ ಬರ್ತಾರೆ. ಕೈ ತುಂಬಾ ದುಡ್ಡು ಕೊಡ್ತಾರೆ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ